ಹಾಯ್ ಫ್ರೆಂಡ್ಸ್, ಮಶ್ರೂಮ್ ಸಾರು ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. ಬೆಳ್ಳುಳ್ಳಿ, ತೆಂಗಿನಕಾಯಿ, ಶುಂಠಿ, ಈರುಳ್ಳಿ, ಟೊಮಟೊ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ, ಲವಂಗ, ಸ್ವಲ್ಪ ಮೆಣಸು, ಒಂದು 5-6 ಕಾಳು ಮೆಣಸು ಮತ್ತು ಮಶ್ರೂಮು. ಇದು ಮೊಗ್ಗು ಮಶ್ರೂಮ್, ಇದು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಈಗ ಫ್ರೈ ಮಾಡ್ಕೊಳ್ಳೋದಕ್ಕೆ ಬಾಣಲಿ ಇಡ್ತಾಯಿದ್ದೀನಿ. ಬಾಣಲಿಯಲ್ಲಿ ಸ್ವಲ್ಪ ನೀರಿದೆ, ಬಿಸಿ ಆಗಲಿ. ಬಿಸಿ ಆದಮೇಲೆ ಈರುಳ್ಳಿ 2, ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. 2 ಬೆಳ್ಳುಳ್ಳಿ, ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ, ಬೆಳ್ಳುಳ್ಳಿ. ಈರುಳ್ಳಿ, ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮಟೊ ಹಾಕ್ಕೊತೀನಿ. ಸ್ವಲ್ಪ ಸ್ಲಿಮ್ಮಲ್ಲಿ ಇರ್ತೀನಿ ಟೊಮಟೊ ಬೇಯೋದಕ್ಕೆ. ಆಮೇಲೆ ಮಿಕ್ಸಿ ಜಾರ್ ತಗೊಂಡು ಕಾಯಿ ತಗೊತೀನಿ. ತೆಂಗಿನಕಾಯಿ, ಹಸಿಕಾಯಿ ಇದು. ಮತ್ತು ಶುಂಠಿ, ಒಂದು 4 ಎಸಳು ಹಸಿ ಬೆಳ್ಳುಳ್ಳಿ, ಮತ್ತು ಟೊಮೊಟೊಗೆ ಪುದೀನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ ಅದು. ನಾನೇನು ಚಕ್ಕೆ, ಲವಂಗ ಮತ್ತು ಮೆಣಸು ತೊಗೊಂಡಿದ್ನು, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ತೀನಿ. ಫ್ರೈ ಆಗಿರೋದು ಸಾಕು, ಸ್ಟವ್ ಆಫ್ ಮಾಡ್ತೀನಿ. ನಾನೀಗ ಏನೀಗ ಸಾರಕ್ಕೆ ರೆಡಿ ಮಾಡ್ತಾಯಿದ್ದೀನೋ ಇದು ಸ್ವಲ್ಪ ಆರಲಿ, ಬಿಸಿ ಹಾಕಬೇಡಿ.
ಈಗ ಸ್ವಲ್ಪ ಖಾರ ಜಾಸ್ತಿ ಇದೆ, ಅರ್ಧ ಸ್ಪೂನ್ ಖಾರದ ಪುಡಿ, ಇದು ಮನೆಯಲ್ಲೇ ಮಾಡಿರೋದು ಧನಿಯಾ ಪುಡಿ 1 ಸ್ಪೂನ್ ಫುಲ್ಲು, ಮತ್ತು ಇನ್ನೊಂದು ಸ್ಪೂನು 2 ಸ್ಪೂನ್ ಹಾಕ್ಕೊತೀನಿ. ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಒಂದಿಡೆ ಆಗೋಷ್ಟು ಕಡಲೆಪಪ್ಪು ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ರುಬ್ಕೊತೀನಿ. ನಾನೀಗ ಖಾರ ರುಬ್ಕೊಂಡಿದ್ದೀನಿ. ಈಗ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀನೋ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಪುದೀನ, ಟೊಮೆಟೊ ಇದಿಷ್ಟನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಆರಿದೆ ಈಗ. ಈಗ ಟೊಮೆಟೊ, ಈರುಳ್ಳಿ ಅದೆಲ್ಲ ಏನು ಹಾಕ್ಕೊಂಡಿದ್ದೀನೋ ಫ್ರೈ ಮಾಡಿರೋದು ಇದನ್ನು ಮತ್ತೆ ರುಬ್ಕೊಂಬರ್ತೀನಿ. ನೋಡಿ, ಈಗ ಮಸಾಲೆ ರುಬ್ಕೊಂಬಂದಿದ್ದೀನಿ. ಈಗ ಒಗ್ಗರಣೆ ಹಾಕ್ತೀನಿ. ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿಲಿ ಅಷ್ಟರಲ್ಲಿ ಈರುಳ್ಳಿ ಕಟ್ ಮಾಡ್ಕೊತೀನಿ ಒಗ್ಗರಣೆಗೆ. ಫ್ರೆಂಡ್ಸ್, ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಚೆನ್ನಾಗಿದೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಒಗ್ಗರಣೆಗೆ 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕ್ತಾಯಿದ್ದೀನಿ. ಇದು ಫ್ರೈ ಆಗಿದೆ. ನಾನು ಮತ್ತೆ ತೊಳ್ಕೊಂಡು ಹಾಕ್ತಾಯಿದ್ದೀನಿ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪೆ ಯೂಸ್ ಮಾಡಿ. ಈಗ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದರಲ್ಲಿರೋ ನೀರೆಲ್ಲ ಬಿಡಬೇಕು. ನಾವೇನು ಮಶ್ರೂಮ್ ತೊಳೆದಿರ್ತೀವೋ ಆ ನೀರೆಲ್ಲ ಬಿಡಬೇಕು. ಬಿಡೋವರೆಗೂ ಸ್ವಲ್ಪ ಹಾಗೆ ಫ್ರೈ ಮಾಡಿ. ನಾನು ಮಶ್ರೂಮ್ ಸಾರು ಮಾಡ್ತಿರೋದು, ಇದು ಗೊಜ್ಜಲ್ಲ, ಇದು ಮುದ್ದೆಗೆ ಮಾಡ್ತಾ ಇರೋದು. ನಮ್ಮ ಮನೇಲಿ ಜಾಸ್ತಿ ಮುದ್ದೆನೇ ಯೂಸ್ ಮಾಡೋದು. ಮಕ್ಕಳು ಎಲ್ಲರೂ ಮುದ್ದೆನೇ ಜಾಸ್ತಿ ಕೇಳೋದು. ಅದಕ್ಕೆ ನಾನು ಸಾರು ಮಾಡ್ತಾಯಿದ್ದೀನಿ. ಗೊಜ್ಜು ಮಾಡಿದ್ರೆ ಎಲ್ಲರಿಗೂ ಸಾಲಲ್ಲ ಅಂತ ಸಾರು ಮಾಡ್ತಾಯಿದ್ದೀನಿ.
ಈಗ ನೋಡಿ ಚೆನ್ನಾಗಿ ನೀರು ಬಿಟ್ಟಿದೆ. ಚೆನ್ನಾಗಿ ನೀರು ಬಿಡಬೇಕು. ಮಶ್ರೂಮ್ ಮೇಲೇ ಉಪ್ಪು ಹಾಕಿ, ಉಪ್ಪು ಚೆನ್ನಾಗಿ ಹಿಡಿಬೇಕು ಅದಕ್ಕೆ, ಇಲ್ಲಾಂದರೆ ಸಪ್ಪೆ ಆಗುತ್ತೆ. ಈಗ ಚೆನ್ನಾಗಿ ನೀರು ಬಿಟ್ಟಿದೆ. ಈಗ ನಾನು ಏನು ರುಬ್ಕೊಂಡಿದ್ದೀನೋ ಆ ಮಸಾಲೆನ ಹಾಕ್ತಾಯಿದ್ದೀನಿ. ಮಿಕ್ಸಿಯಲ್ಲಿರೋ ಸ್ವಲ್ಪ ಖಾರ ಇದೆ, ಸ್ವಲ್ಪ ನೀರು ಆ್ಯಡ್ ಮಾಡಿ ಹಾಕ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಕುದೀಲಿ. ನೋಡಿ ಈಗ ಕುದೀತಾ ಇದೆ. ಉಪ್ಪು ಖಾರ ಎಲ್ಲ ಸರಿ ಹೋಗಿದೆಯೇನೋ ನೋಡ್ಕೊಳ್ಳಿ. ನೀವು ಮಾಡಬೇಕಾದ್ರೆ ಉಪ್ಪು ಖಾರ ಎಲ್ಲ ನೋಡಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ, ಆಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಮಶ್ರೂಮ್ ಸಾರು ರೆಡಿ ಆಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಆಫ್ ಮಾಡಿ. ಈಗ ಮಶ್ರೂಮ್ ಸಾರು ರೆಡಿ ಆಗಿದೆ. ಮುದ್ದೆ ರೆಡಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಜಾಸ್ತಿ ನೀರು ಮಾಡಬೇಡಿ, ಮುದ್ದೆಗೆ ಅಂಟೋ ಥರ ಇರಲಿ. ಜಾಸ್ತಿ ನೀರು ಹಾಕಬೇಡಿ. ಇದು ಮುದ್ದೆಗೆ ಮಾಡಿರೋದು. ನೋಡಿ ಈ ಕನ್ಸಿಸ್ಟೆನ್ಸಿ ಬರಲಿ, ಈ ಹದದಲ್ಲಿ ಇರಲಿ. ಈಗ ಮಶ್ರೂಮ್ ಸಾರು ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಬಿಸಿ ಮುದ್ದೆ ಮಶ್ರೂಮ್ ಸಾರು ರೆಡಿ. ನೀವು ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ. ಚೆನ್ನಾಗಿದ್ದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.